ಜೊತೆಗೆ ಚತುರ್ಮಾಸ ಅಂತ ಹೇಳ್ತಾ ಇದ್ದೆ ನಾನು. ಚತುರ್ಮಾಸದಲ್ಲಿಯೂ ಅಷ್ಟೇ, ಈಗ ಫಸ್ಟಿಗೆ ದೇವಶಯನಿ ಅಂತ ಅಂದ್ಬಿಟ್ಟು, ಅಂದರೆ ವಿಷ್ಣು ಮಲಗಕ್ಕೆ ಹೋಗ್ತಾರೆ 4 ತಿಂಗಳು ಅನ್ನುವಂಥದ್ದು. ಅದರ ಜೊತೆಗೆ ಗುರುಪೂರ್ಣಿಮಾ ಬರುತ್ತೆ. ಗುರುಪೂರ್ಣಿಮೆಯಿಂದ ಒಂದು 4 ದಿನ ಗುರುಗಳು ಈ ಲೋಕವನ್ನು ಯಾರು ಅಂದರೆ ಇದೆಲ್ಲ ಆವಿರ್ಭಾವ ಸಂಬಂಧ, ಒಂದು ಭಾವನಾತ್ಮಕವಾಗಿ ಜೋಡಣೆಯನ್ನು ಮಾಡುವಂಥದ್ದು. ಗುರುಪೂರ್ಣಿಮಾ ಬರುತ್ತೆ. ಗುರುಪೂರ್ಣಿಮಾದ ನಂತರ 4 ದಿನಗಳು ಗುರುಗಳು ಈ ಒಂದು ನಮ್ಮ ಪ್ರಕೃತಿಯನ್ನು ರಕ್ಷಿಸ್ತಾರೆ ಅನ್ನುವಂಥದ್ದು. ತದನಂತರ ಏನಾಗುತ್ತೆ, ಈಗ ನೆಕ್ಸ್ಟ್ ಏನು ಬರುತ್ತೆ ಹಬ್ಬ, ಗಣಪತಿ ಹಬ್ಬ. ಹೌದು, ಶ್ರಾವಣ ಸುಗ್ರ. ಆವಾಗ ಗಣಪತಿ ಮತ್ತು ಮಹರ್ಷಿಗಳು, ಆ ಗುರುಪೂರ್ಣಿಮಾ ಮತ್ತು ಗಣಪತಿ ಹಬ್ಬದ ಮಧ್ಯದಲ್ಲಿ ಶಿವ ತನ್ನ ಕೈಗೆ ತಗೊಳ್ತಾನೆ. ಅಂದರೆ ಈ ಒಂದು ಧರ್ತಿ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಶಿವ ತಗೊತಾನೆ ಅಂತಾರೆ. ಶಿವ ತಗೊಳ್ತಾನೆ ಅಂದಾಗ ಶಿವ ವೈದ್ಯನಾಥೇಶ್ವರ. ಶಿವನಿಗೆ, ಶಿವನೇ ಪ್ರಕೃತಿಯ ಮೊಟ್ಟ ಮೊದಲ ವೈದ್ಯ, ಅಂದರೆ ಡಾಕ್ಟರ್. ಹಾಗಾಗಿ ಗಣೇಶನಿಗೆ ಹೆಡ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ನೋಡಿ ಎಷ್ಟು ಒಂದು ವಿಚಾರಗಳು ಅಡಗಿದೆ. ಅದೇನಾಗ್ತದೆ, ಮೇಲ್ನೋಟದ ಮಾತ್ರ ತಗೊಂಡು ಒಳಗಿನ ಒಂದು ತಿರುಳನ್ನು ನಾವು ಬಿಟ್ಬಿಡ್ತಾ ಇದ್ದೀವಿ, ಸೊಗಡನ್ನು ಬಿಟ್ಬಿಡ್ತಾ ಇದ್ದೀವಿ. ಸೊ ಈ ಒಂದು ಗುರುಪೂರ್ಣಿಮೆಯಿಂದ ಭಾದ್ರಪದ ಬರೋ ತನಕ, ಅಂದರೆ ಗಣಪತಿ ಬರೋ ತನಕ ಶಿವ ರೂಲ್ ಮಾಡ್ತಾನೆ ಅಂತೀವಿ. ಶಿವ ರೂಲ್ ಮಾಡ್ತಾರೆ. ಆಮೇಲೆ ಗಣೇಶ, ಆಮೇಲೆ ಋಷಿಗಳು. ಅದು ಗಣೇಶ ಋಷಿ ಆಗಿದ ತಕ್ಷಣವೇ ಪಿತೃಪಕ್ಷ ಬರುತ್ತೆ. ಪಿತೃಪಕ್ಷ ಬಂದು 15 ದಿನ, ಮತ್ತು ಆ ಪಿತೃಪಕ್ಷದಲ್ಲಿ ಪಿತೃಗಳು ಧರ್ತಿಯನ್ನು, ಭೂಮಿಯನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಪಿತೃಗಳಾದಮೇಲೆ ನವರಾತ್ರಿ ಶುರುವಾಗತ್ತೆ. ನವರಾತ್ರಿಯಲ್ಲಿ 10 ದಿನ ದೇವಿ ನೋಡ್ಕೊಳ್ತಾರೆ ಅಂತಾರೆ. ನವರಾತ್ರಿ ಆದಮೇಲೆ ದೀಪಾವಳಿ ಬರುತ್ತೆ. ದೀಪಾವಳಿಯಲ್ಲಿ ಲಕ್ಷ್ಮಿ ಅದನ್ನು ಟೇಕ್ ಓವರ್ ಮಾಡ್ತಾರೆ 10 ದಿನ ಅಂತಾರೆ. ಅದಾದಮೇಲೆ 10 ದಿನ ಕುಬೇರ ತಗೊತಾರೆ. ಅಲ್ಲಿಗೆ ದೇವಜಾಗನಿ ಅಮಾವಾಸ್ಯೆ ಬಂದ್ಬಿಡುತ್ತೆ. 4 ತಿಂಗಳು ಕಳೆದೋಗ್ಬಿಡುತ್ತೆ. ಅಂದರೆ ಆಷಾಢದಿಂದ ಅಲ್ಲಿಯ ತನಕ ಯಾವುದೇ ಒಂದು ಹಬ್ಬ, ಇದು ಮದುವೆ ಮುಂಜಿಗಳ ಒಂದು ಮುಹೂರ್ತಗಳು ದಕ್ಕಲ್ಲ ಅನ್ನುವಂಥದ್ದು. ಯಾಕೆ ಅಂದರೆ ಇದಿಷ್ಟು ಈ ವಿಭಜನೆ ಏನಾಗಿದೆಯಲ್ಲ, ಮಾನವನ ಶರೀರದ ಒಳತಿಗಾಗಿ ಆಗ್ತಾ ಇರುವಂಥದ್ದು.